ಜಸ್ಟಿಸ್ ಫಾರ್ ಸ್ವಾತಿ ಅನ್ನುವಂತಹ ಕೂಗು ದಿನೇ ದಿನೇ ಹೆಚ್ಚಳವಾಗ್ತಾ ಇದೆ. ನರ್ಸ್ ಸ್ವಾತಿ ಸಾವಿಗೆ ಕಾರಣರಾದವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗ್ತಾ ಇದೆ. ರಾಜ್ಯದಾದ್ಯಂತಲೂ ಕೂಡ ನರ್ಸ್ ಸ್ವಾತಿ ಮರ್ಡರ್ ಕಿಚ್ಚು ಧಗಧಗಿಸ್ತಾ ಇದೆ. ಇಂದು ಮಾಸೂರು ಪಟ್ಟಣ ಬಂದ್ಗೆ ಕರೆ ನೀಡಲಾಗಿದೆ. ಬಜರಂಗ ದಳದಿಂದ ಮಾಸೂರು ಬಂದ್ಗೆ ಕರೆ ನೀಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಎಬಿವಿಪಿ ವಿದ್ಯಾರ್ಥಿ ಸಂಘಟನೆಯಿಂದಲೂ ಕೂಡ ಪ್ರತ್ಯೇಕ ಹೋರಾಟ ಆಗಲಿದೆ. ಇತ್ತ ರಾಣೆಬೆನ್ನೂರಲ್ಲೂ ಕೂಡ ಸ್ಟೂಡೆಂಟ್ಸ್ ಧರಣಿ ಕೂತ್ಕೊಂಡಿದ್ದಾರೆ. ರಾಜ್ಯದಾದ್ಯಂತಲೂ ಕೂಡ ಜಸ್ಟಿಸ್ ಫಾರ್ ಸ್ವಾತಿ ಕೂಗು ಹೆಚ್ಚಾಗಿದೆ. ಒಂದು ಕಡೆ ಎಬಿವಿಪಿ ವಿದ್ಯಾರ್ಥಿ ಸಂಘಟನೆಯ ಹೋರಾಟ, ಮತ್ತೊಂದು ಕಡೆ ಬಜರಂಗ ದಳದಿಂದ ಮಾಸೂರು ಬಂದ್ಗೆ ಕರೆ. ಒಂದೇ ಒಂದು ಆಗ್ರಹ, ಯಾರು ಈ ಸಾವಿಗೆ ಕಾರಣರಾಗಿದ್ದಾರಲ್ಲ ಆ ಆರೋಪಿಗಳಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು, ಆ ಮೂಲಕ ಸ್ವಾತಿ ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಆಗ್ರಹ. ನರ್ಸ್ ಸ್ವಾತಿ ಸಾವಿಗೆ ನ್ಯಾಯ ಸಿಗೋ ತನಕ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಬಹುತೇಕ ಸಂಘಟನೆಯವರು ಹೋರಾಟಕ್ಕಿಳಿದಿದ್ದಾರೆ. ಇವತ್ತು ಮಾಸೂರು ಬಂದಾಗುತ್ತೆ, ಮತ್ತೊಂದು ಕಡೆ ಎಬಿವಿಪಿ ಹೋರಾಟಗಳಾಗ್ತಾ ಇದೆ. 3 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಏನೆಲ್ಲ ಬೆಳವಣಿಗೆ ಆಗಿದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಲವ್ ಜಿಹಾದ್ ಕಾರಣಕ್ಕೆ ಸ್ವಾತಿ ಹತ್ಯೆ, ಮಾಸೂರು ಬಂದ್ಗೆ ಹಿಂದೂ ಸಂಘಟನೆಗಳ ಕರೆ. ರಾಜ್ಯದಲ್ಲಿ ಭಾರೀ ಸಂಚಲನ ಸೃಷ್ಟಿ ಮಾಡಿರುವ ಹಿಂದೂ ಯುವತಿ ಸ್ವಾತಿ ಹತ್ಯೆ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು, ಇದು ಲವ್ ಜಿಹಾದ್ ಎಂದು ಹಿಂದೂ ಸಂಘಟನೆಗಳು ಆರೋಪ ಮಾಡಿವೆ. ಪ್ರಕರಣವನ್ನ ಖಂಡಿಸಿ ಇಂದು ಮಾಸೂರು ಬಂದ್ಗೆ ಕರೆ ನೀಡಲಾಗಿದೆ. ಹಾವೇರಿ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಪಟ್ಟಣದಲ್ಲಿ ನಡೆದ ಯುವತಿ ಸ್ವಾತಿ ಹತ್ಯೆ ಪ್ರಕರಣವನ್ನ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಎಬಿವಿಪಿ ಸೇರಿದಂತೆ ಹಲವು ಸಂಘಟನೆಗಳು ಈ ಬಂದ್ಗೆ ಕರೆ ನೀಡಿವೆ. ಸ್ವಾತಿಯನ್ನ ಲವ್ ಜಿಹಾದ್ ಹೆಸರಿನಲ್ಲಿ ಕೊಲೆ ಮಾಡಲಾಗಿದೆ. ಸೂಕ್ತ ತನಿಖೆ ನಡೆಸುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಮಾಡಲಿವೆ. ಫಯಾಜ್ ರೀತಿ ನಯಾಜ್ಗೂ ವಕಾಲತ್ತು ಬೇಡ. ಇನ್ನು ನೇಹಾ ಹತ್ಯೆ ಮಾಡಿದ ಆರೋಪಿ ಫಯಾಜ್ ರೀತಿ, ಆರೋಪಿ ನಯಾಜ್ ಪರ ಯಾರು ವಕಾಲತ್ತು ವಹಿಸಬಾರದು ಮತ್ತು ಜಾಮೀನು ಕೊಡಿಸಬಾರದು ಅಂತ ಹಿಂದೂ ಸಂಘಟನೆಗಳು ಆಗ್ರಹಿಸಲಿವೆ. ಒಟ್ನಲ್ಲಿ ಹುಬ್ಬಳ್ಳಿ ನೇಹಾ ಹಿರೇಮಠ್ ಸಾವಿನ ಕಹಿ ನೆನಪು ಮಾಸುವ ಮುನ್ನವೇ ಲವ್ ಜಿಹಾದ್ಗೆ ಹಾವೇರಿಯಲ್ಲಿ ಮತ್ತೊಂದು ಬಲಿಯಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಹೀಗಾಗಿ ಸ್ವಾತಿ ಹತ್ಯೆ ಮಾಡಿದ 3ವರಿಗೂ ಗಲ್ಲು ಶಿಕ್ಷೆ ಆಗಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಕಾರ್ಯಕರ್ತರು ಒತ್ತಾಯಿಸಿ ಇಡೀ ದಿನ ಬಂದ್ ಮಾಡಲಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಂಜಿತ್, ಸ್ವಾತಿ ಸಾವಿಗೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಏನೆಲ್ಲ ಬೆಳವಣಿಗೆಗಳಾಗಿದೆ, ಇವತ್ತು ಹೋರಾಟ ಯಾವ ರೀತಿ ಇರುತ್ತೆ, ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ ರಂಜಿತ್. ಖಂಡಿತವಾಗ್ಲೂ ಕೂಡ ಶ್ರುತಿ, ನೋಡಿ, ರಿಪಬ್ಲಿಕ್ ಕನ್ನಡ ಸ್ವಾತಿ ಕೊಲೆ ಪ್ರಕರಣದ ಬೆನ್ನು ಬಿದ್ದು ಹಾವೇರಿಗೆ ಬಂದು ಇವತ್ತಿಗೆ 3ನೇ ದಿನ. ಡೇ 1ನಲ್ಲಿ ಯಾವಾಗ ಈ ಪ್ರಕರಣದ ತನಿಖೆಯನ್ನು ಪೊಲೀಸರು ಆರಂಭ ಮಾಡಿದ್ರು, ಅವತ್ತಿನಿಂದಲೂ ಕೂಡ ನಾವು ಇದನ್ನು ಬಹಳ ಸೂಕ್ಷ್ಮವಾಗಿ ಮತ್ತು ಎಲ್ಲವನ್ನು ಕೂಡ ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ನಮ್ಮದೇ ಸೋರ್ಸ್ನಲ್ಲಿ ನಾವು ಇನ್ವೆಸ್ಟಿಗೇಷನ್ ಮೂಲಕ ಜನರಿಗೆ ಏನಾಗಿತ್ತು ಅನ್ನೋದರ ಸಂಪೂರ್ಣವಾದಂಥ ಚಿತ್ರಣವನ್ನು ತೆರೆದಿಟ್ಟಿದ್ವಿ. ಎಲ್ಲಿ ಸ್ವಾತಿಯನ್ನು ಮರ್ಡರ್ ಮಾಡಿದ್ರು, ಆನಂತರ ಸ್ವಾತಿಯನ್ನು ಕರ್ಕೊಂಡು ಬಂದು ಎಲ್ಲಿ ಬಾಡಿಯನ್ನು ಡಿಕಂಪೋಸ್ ಮಾಡಿದ್ರು, ಆನಂತರ ಎಲ್ಲಿ ಬಾಡಿ ಸಿಕ್ತು, ಅವರ ಫ್ಯಾಮಿಲಿಯವರು ಏನು ಹೇಳಿದರು, ಹಾಗೆ ಕೊಲೆ ಆರೋಪಿ ನಯಾಜ್ ಸೇರಿದಂತೆ ಇನ್ನಿಬ್ಬರು ಆರೋಪಿಗಳೇನಿದ್ದಾರೆ ಅವರ ಫ್ಯಾಮಿಲಿಯನ್ನು ಕೂಡ ನಾವು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ. ಇವತ್ತು ಸಂಪೂರ್ಣವಾಗಿ ಮಾಸೂರಿನ ಸ್ವಾತಿ ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಸೂಕ್ತವಾದಂಥ ತನಿಖೆ ಆಗಬೇಕು. ಮತ್ತು ಮೊನ್ನೆ ನಾವು ಬಸವರಾಜ ಬೊಮ್ಮಾಯಿ ಅವ್ರನ್ನ ಮಾತಾಡಿದಂಥ ಸಮಯದಲ್ಲಿ ತನಿಖೆಯ ಒಂದು ಹಾದಿ ದಾರಿ ತಪ್ತಾ ಇದೆ ಅನ್ನೋದನ್ನು ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು ಹೇಳಿದರು. ಅದಾದ ನಂತರ ತನಿಖೆ ನಾನಾ ಆಯಾಮಗಳಲ್ಲಿ ತಿರುಗಿಕೊಂಡಿತ್ತು. ಈ ಸದ್ಯಕ್ಕೆ ಇವತ್ತು
ಮಾಸೂರು ಸಂಪೂರ್ಣವಾಗಿ ಬಂದಾಗುತ್ತೆ. ರಾಣೆಬೆನ್ನೂರಿನಲ್ಲೂ ಕೂಡ ವಿದ್ಯಾರ್ಥಿ ಸಂಘಟನೆಗಳು ಇವತ್ತು ಸಂಪೂರ್ಣವಾಗಿ ಹೋರಾಟವನ್ನು ಮಾಡ್ತಾರೆ. ಆ ಮೂಲಕ ಇವತ್ತಿನ ಒಂದು ಆಕ್ರೋಶ ಏನಿದೆಯಲ್ಲ ಅದು ಸ್ವಾತಿ ಕೊಲೆ ಪ್ರಕರಣದಲ್ಲಿ ಯಾರು ಆರೋಪಿಗಳಿದ್ದಾರೆ ಅವರಿಗೆ ಶಿಕ್ಷೆ ಕೊಡುವಲ್ಲಿ ಮತ್ತೆ ಸ್ವಾತಿಗೆ ನ್ಯಾಯ ಕೊಡಿಸುವಲ್ಲಿ ಇವತ್ತು ಬಹಳ ಪ್ರಮುಖವಾದಂಥ ಒಂದು ಹೋರಾಟ. ಇವತ್ತು ಮಾಸೂರಿನ ಎಲ್ಲ ರಸ್ತೆಗಳನ್ನು ಬಂದ್ ಮಾಡ್ತಾರೆ, ಅಂಗಡಿ ಮುಗ್ಗಟ್ಟುಗಳು ಬಂದಾಗತ್ತೆ. ಅದರ ಜೊತೆಗೆ ವಿದ್ಯಾರ್ಥಿ ಸಂಘಟನೆಗಳು ರಾಣೆಬೆನ್ನೂರಿನಲ್ಲಿ ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾರೆ. ತಾಲೂಕು ಕಚೇರಿ ಒಳಗೂ ಕೂಡ ಇವತ್ತು ಮೆರವಣಿಗೆ ಮಾಡೋ ಮೂಲಕ, ಪ್ರತಿಭಟನಾ ಮೆರವಣಿಗೆಯನ್ನು ಮಾಡೋ ಮೂಲಕ ಸಂಪೂರ್ಣವಾಗಿ ಇವತ್ತು ಸ್ವಾತಿಯ ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತೇಳಿ ವಿದ್ಯಾರ್ಥಿ ಸಂಘಟನೆಗಳು ಇವತ್ತು ಬೀದಿಗಿಳಿತಾ ಇದ್ದೇವೆ. ನೀವು ಕೇಳ್ದಂಗೆ ಯಾವ ಹಂತಕ್ಕೆ ಬಂದಿದೆ ಈ ಕೊಲೆ ಪ್ರಕರಣದಲ್ಲಿ ತನಿಖೆಯ ಸ್ಟೇಟಸ್ ಏನು ಅಂತ ಹೇಳಿ ಕೇಳಿದ್ರೆ 3 ಜನ ಆರೋಪಿಗಳು, ಅದರಲ್ಲಿ ನಯಾಜ್ ಪ್ರಮುಖ ಆರೋಪಿ. ಆತ ಸ್ವಾತಿಯನ್ನ ಲವ್ ಮಾಡಿ ಆನಂತರ ಆಕೆ ಮದುವೆಗೆ ಕೇಳಿದ್ದಕ್ಕೆ ಆಕೆಯನ್ನ ಕೊಲೆ ಮಾಡಿದ್ದ. ಆತನ ಜೊತೆ ಸೇರ್ಕೊಂಡಿದ್ರು ವಿನಯ್ ಹಾಗೆ ದುರ್ಗಾಚಾರ್ ಅಂತೇಳಿ. ಇವರಿಬ್ಬರು ಕೂಡ ಈ ಪ್ರಕರಣದ ಆರೋಪಿಗಳು. ದುರ್ಗಾಚಾರ್ ಮತ್ತೆ ವಿನಯ್ ಕಾದ್ ನೋಡೋಣ ಇವತ್ತು ಯಾವ ರೀತಿ ಹೋರಾಟಗಳಾಗುತ್ತೆ ಅಂತ. ಧನ್ಯವಾದಗಳು ತಮ್ಮ. ಜಸ್ಟಿಸ್ ಫಾರ್ ಸ್ವಾತಿ ಅನ್ನುವಂತಹ ಕೂಗು ದಿನೇ ದಿನೇ ಹೆಚ್ಚಳವಾಗ್ತಾ ಇದೆ. ನರ್ಸ್ ಸ್ವಾತಿ ಸಾವಿಗೆ ಕಾರಣರಾದವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗ್ತಾ ಇದೆ. ರಾಜ್ಯದಾದ್ಯಂತಲೂ ಕೂಡ ನರ್ಸ್ ಸ್ವಾತಿ ಮರ್ಡರ್ ಕಿಚ್ಚು ಧಗಧಗಿಸ್ತಾ ಇದೆ. ಇಂದು ಮಾಸೂರು ಪಟ್ಟಣ ಬಂದ್ಗೆ ಕರೆ ನೀಡಲಾಗಿದೆ. ಬಜರಂಗ ದಳದಿಂದ ಮಾಸೂರು ಬಂದ್ಗೆ ಕರೆ ನೀಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಎಬಿವಿಪಿ ವಿದ್ಯಾರ್ಥಿ ಸಂಘಟನೆಯಿಂದಲೂ ಕೂಡ ಪ್ರತ್ಯೇಕ ಹೋರಾಟ ಆಗಲಿದೆ. ಇತ್ತ ರಾಣೆಬೆನ್ನೂರಲ್ಲೂ ಕೂಡ ಸ್ಟೂಡೆಂಟ್ಸ್ ಧರಣಿ ಕೂತ್ಕೊಂಡಿದ್ದಾರೆ. ರಾಜ್ಯದಾದ್ಯಂತಲೂ ಕೂಡ ಜಸ್ಟಿಸ್ ಫಾರ್ ಸ್ವಾತಿ ಕೂಗು ಹೆಚ್ಚಾಗಿದೆ. ಒಂದು ಕಡೆ ಎಬಿವಿಪಿ ವಿದ್ಯಾರ್ಥಿ ಸಂಘಟನೆಯ ಹೋರಾಟ, ಮತ್ತೊಂದು ಕಡೆ ಬಜರಂಗ ದಳದಿಂದ ಮಾಸೂರು ಬಂದ್ಗೆ ಕರೆ. ಒಂದೇ ಒಂದು ಆಗ್ರಹ, ಯಾರು ಈ ಸಾವಿಗೆ ಕಾರಣರಾಗಿದ್ದಾರಲ್ಲ ಆ ಆರೋಪಿಗಳಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು, ಆ ಮೂಲಕ ಸ್ವಾತಿ ಸಾವಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಆಗ್ರಹ. ನರ್ಸ್ ಸ್ವಾತಿ ಸಾವಿಗೆ ನ್ಯಾಯ ಸಿಗೋ ತನಕ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಬಹುತೇಕ ಸಂಘಟನೆಯವರು ಹೋರಾಟಕ್ಕಿಳಿದಿದ್ದಾರೆ. ಇವತ್ತು ಮಾಸೂರು ಬಂದಾಗುತ್ತೆ, ಮತ್ತೊಂದು ಕಡೆ ಎಬಿವಿಪಿ ಹೋರಾಟಗಳಾಗ್ತಾ ಇದೆ. 3 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಏನೆಲ್ಲ ಬೆಳವಣಿಗೆ ಆಗಿದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ರಿಪಬ್ಲಿಕನ್ ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಲವ್ ಜಿಹಾದ್ ಕಾರಣಕ್ಕೆ ಸ್ವಾತಿ ಹತ್ಯೆ. ಮಾಸೂರು ಬಂದ್ಗೆ ಹಿಂದೂ ಸಂಘಟನೆಗಳ ಕರೆ. ರಾಜ್ಯದಲ್ಲಿ ಭಾರೀ ಸಂಚಲನ ಸೃಷ್ಟಿ ಮಾಡಿರುವ ಹಿಂದೂ ಯುವತಿ ಸ್ವಾತಿ ಹತ್ಯೆ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು, ಇದು ಲವ್ ಜಿಹಾದ್ ಎಂದು ಹಿಂದೂ ಸಂಘಟನೆಗಳು ಆರೋಪ ಮಾಡಿವೆ. ಪ್ರಕರಣವನ್ನ ಖಂಡಿಸಿ ಇಂದು ಮಾಸೂರು ಬಂದ್ಗೆ ಕರೆ ನೀಡಲಾಗಿದೆ. ಹಾವೇರಿ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಪಟ್ಟಣದಲ್ಲಿ ನಡೆದ ಯುವತಿ ಸ್ವಾತಿ ಹತ್ಯೆ ಪ್ರಕರಣವನ್ನ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಎಬಿವಿಪಿ ಸೇರಿದಂತೆ ಹಲವು ಸಂಘಟನೆಗಳು ಈ ಬಂದ್ಗೆ ಕರೆ ನೀಡಿವೆ. ಸ್ವಾತಿಯನ್ನ ಲವ್ ಜಿಹಾದ್ ಹೆಸರಿನಲ್ಲಿ ಕೊಲೆ ಮಾಡಲಾಗಿದೆ. ಸೂಕ್ತ ತನಿಖೆ ನಡೆಸುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಮಾಡಲಿವೆ. ಫಯಾಜ್ ರೀತಿ ನಯಾಜ್ಗೂ ವಕಾಲತ್ತು ಬೇಡ. ಇನ್ನು ನೇಹ ಹತ್ಯೆ ಮಾಡಿದ ಆರೋಪಿ ಫಯಾಜ್ ರೀತಿ ಆರೋಪಿ ನಯಾಜ್ ಪರ ಯಾರು ವಕಾಲತ್ತು ವಹಿಸಬಾರದು ಮತ್ತು ಜಾಮೀನು ಕೊಡಿಸಬಾರದು ಅಂತ ಹಿಂದೂ ಸಂಘಟನೆಗಳು ಆಗ್ರಹಿಸಲಿವೆ. ಒಟ್ನಲ್ಲಿ ಹುಬ್ಬಳ್ಳಿ ನೇಹಾ ಹಿರೇಮಠ್ ಸಾವಿನ ಕಹಿ ನೆನಪು ಮಾಸುವ ಮುನ್ನವೇ ಲವ್ ಜಿಹಾದ್ಗೆ ಹಾವೇರಿಯಲ್ಲಿ ಮತ್ತೊಂದು ಬಲಿಯಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಹೀಗಾಗಿ ಸ್ವಾತಿ ಹತ್ಯೆ ಮಾಡಿದ 3ವರಿಗೂ ಗಲ್ಲು ಶಿಕ್ಷೆ ಆಗಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಕಾರ್ಯಕರ್ತರು ಒತ್ತಾಯಿಸಿ ಇಡೀ ದಿನ ಬಂದ್ ಮಾಡಲಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಂಜಿತ್, ಸ್ವಾತಿ ಸಾವಿಗೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಏನೆಲ್ಲ ಬೆಳವಣಿಗೆಗಳಾಗಿದೆ, ಇವತ್ತು ಹೋರಾಟ ಯಾವ ರೀತಿ ಇರುತ್ತೆ, ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ ರಂಜಿತ್.
ಖಂಡಿತವಾಗ್ಲೂ ಕೂಡ ಶ್ರುತಿ ನೋಡಿ, ರಿಪಬ್ಲಿಕ್ ಕನ್ನಡ ಸ್ವಾತಿ ಕೊಲೆ ಪ್ರಕರಣದ ಬೆನ್ನು ಬಿದ್ದು ಹಾವೇರಿಗೆ ಬಂದು ಇವತ್ತಿಗೆ 3ನೇ ದಿನ. ಟೇವನ್ನಲ್ಲಿ ಯಾವಾಗ ಈ ಪ್ರಕರಣದ ತನಿಖೆಯನ್ನ ಪೊಲೀಸರು ಆರಂಭ ಮಾಡಿದ್ರು, ಅವತ್ತಿನಿಂದಲೂ ಕೂಡ ನಾವು ಇದನ್ನ ಬಹಳ ಸೂಕ್ಷ್ಮವಾಗಿ ಮತ್ತೆ ಎಲ್ಲವನ್ನು ಕೂಡ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ನಮ್ಮದೇ ಸೋರ್ಸ್ನಲ್ಲಿ ನಾವು ಇನ್ವೆಸ್ಟಿಗೇಷನ್ ಮೂಲಕ ಜನರಿಗೆ ಏನಾಗಿತ್ತು ಅನ್ನೋದರ ಸಂಪೂರ್ಣವಾದಂಥ ಚಿತ್ರಣವನ್ನ ತೆರೆದಿಟ್ಟಿದ್ವಿ. ಎಲ್ಲಿ ಸ್ವಾತಿಯನ್ನ ಮರ್ಡರ್ ಮಾಡಿದ್ರು, ಆನಂತರ ಸ್ವಾತಿಯನ್ನ ಕರ್ಕೊಂಡು ಬಂದು ಎಲ್ಲಿ ಬಾಡಿಯನ್ನ ಡಿಕಂಪೋಸ್ ಮಾಡಿದ್ರು, ಆನಂತರ ಎಲ್ಲಿ ಬಾಡಿ ಸಿಕ್ತು, ಅವರ ಫ್ಯಾಮಿಲಿ ಅವರು ಏನು ಹೇಳಿದ್ರು, ಹಾಗೆ ಕೊಲೆ ಆರೋಪಿ ನಯಾಜ್ ಸೇರಿದಂತೆ ಇನ್ನಿಬ್ಬರು ಆರೋಪಿಗಳೇನಿದ್ದಾರೆ ಅವರ ಫ್ಯಾಮಿಲಿಯನ್ನು ಕೂಡ ನಾವು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದ್ವಿ. ಇವತ್ತು ನೋಡಿ, ಇವತ್ತು ಸಂಪೂರ್ಣವಾಗಿ ಮಾಸೂರಿನ ಸ್ವಾತಿ ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಸೂಕ್ತವಾದಂಥ ತನಿಖೆ ಆಗಬೇಕು. ಮತ್ತೆ ಮೊನ್ನೆ ನಾವು ಬಸವರಾಜ ಬೊಮ್ಮಾಯಿ ಅವ್ರನ್ನ ಮಾತಾಡಿದಂಥ ಸಮಯದಲ್ಲಿ ತನಿಖೆಯ ಒಂದು ಹಾದಿ ದಾರಿ ತಪ್ತಾ ಇದೆ ಅನ್ನೋದನ್ನ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು ಹೇಳಿದರು. ಅದಾದ ನಂತರ ತನಿಖೆ ನಾನಾ ಆಯಾಮಗಳಲ್ಲಿ ತಿರುಗಿಕೊಂಡಿತ್ತು. ಈ ಸದ್ಯಕ್ಕೆ ಇವತ್ತು ಮಾಸೂರು ಸಂಪೂರ್ಣವಾಗಿ ಬಂದಾಗುತ್ತೆ. ರಾಣೆಬೆನ್ನೂರಿನಲ್ಲೂ ಕೂಡ ವಿದ್ಯಾರ್ಥಿ ಸಂಘಟನೆಗಳು ಇವತ್ತು ಸಂಪೂರ್ಣವಾಗಿ ಹೋರಾಟವನ್ನು ಮಾಡ್ತಾರೆ. ಆ ಮೂಲಕ ಇವತ್ತಿನ ಒಂದು ಆಕ್ರೋಶ ಏನಿದೆಯಲ್ಲ, ಅದು ಸ್ವಾತಿ ಕೊಲೆ ಪ್ರಕರಣದಲ್ಲಿ ಯಾರು ಆರೋಪಿಗಳಿದ್ದಾರೆ ಅವರಿಗೆ ಶಿಕ್ಷೆ ಕೊಡುವಲ್ಲಿ ಮತ್ತೆ ಸ್ವಾತಿಗೆ ನ್ಯಾಯ ಕೊಡಿಸುವಲ್ಲಿ ಇವತ್ತು ಬಹಳ ಪ್ರಮುಖವಾದಂಥ ಒಂದು ಹೋರಾಟ ಇವತ್ತು.